ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ಸಚಿವ ಹಾಗೂ ಮೇಯರ್ರಿಂದ ಮಾರುಕಟ್ಟೆ ನವೀಕರಣ ಪರಿಶೀಲನೆ. ಕೆಆರ್ ಮಾರ್ಕೆಟ್ ಸೇರಿ 125 ಮಳಿಗೆಗಳ ಬಾಡಿಗೆ ಪರಿಷ್ಕರಣೆ ನವೆಂಬರ್ 1ರಂದು ನಿರ್ಧಾರ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. 6 ವರ್ಷಗಳಿಂದ ಕಟ್ಟಿರಲಿಲ್ಲ ಆಸ್ತಿ ತೆರಿಗೆ, ಬಾಕಿ ಉಳಿಸಿಕೊಂಡಿದ್ರು 3.5 ಕೋಟಿ ರೂಪಾಯಿ. ಸಿಟಿ ಸೆಂಟರ್ ಹೋಟೆಲ್ ಜಪ್ತಿಗೆ ಮೇಯರ್ ಸೂಚನೆ. ಅಲ್ಲಿತ್ತು ಕುಶನ್, ಸೋಫಾ, ಕಾರ್ಪೆಟ್. ಆದರೆ ಮಾಲೀಕರು ಕೈಗೊಂಡಿರಲಿಲ್ಲ ಮುಂಜಾಗ್ರತಾ ಕ್ರಮ. ಬೆಂಕಿಗೆ ಆಹುತಿಯಾಯಿತು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು. ರಾಘವೇಂದ್ರ ರಾಜ್ಕುಮಾರ್ ಆರೋಗ್ಯದಲ್ಲಿ ಅಲ್ಪ ಚೇತರಿಕೆ, ಆದ್ರೂ ಇನ್ನೂ 5 ದಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆ. ರಾಘಣ್ಣನ ಭೇಟಿ ಮಾಡಿದ್ರು ಚಿತ್ರರಂಗದ ಗಣ್ಯರು. ಕಾರ್ಡ್ ಉಜ್ಜಿದ್ರೆ ಬರುತ್ತೆ ಜೀವಜಲ, ಬರೀ 2 ರೂಪಾಯಿಗೆ 25 ಲೀಟರ್ ನೀರು. ರಾಜರಾಜೇಶ್ವರಿ ಕಾರ್ಪೊರೇಟರ್ ಮಾದರಿ ಕಾರ್ಯ. ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಮಾರುಕಟ್ಟೆಗಳಲ್ಲಿ ಓಬಿರಾಯನ ಕಾಲದಿಂದಲೂ ಬಾಡಿಗೆ ಪರಿಷ್ಕರಣೆ ಆಗಿರಲಿಲ್ಲ. ಈ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಬಿಬಿಎಂಪಿ ಕೆಆರ್ ಮಾರ್ಕೆಟ್ ಸೇರಿದಂತೆ ಎಲ್ಲಾ 125 ಮಾರ್ಕೆಟ್ಗಳ ಬಾಡಿಗೆ ಪರಿಷ್ಕರಣೆಗೆ ಮುಂದಾಗಿದೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಈ ಕೆಆರ್ ಮಾರುಕಟ್ಟೆಯಲ್ಲಿ ಯಾವ ರೀತಿ ಅವ್ಯವಸ್ಥೆಯ ಆಗರ ಇದೆ, ಇದರ ಬಗ್ಗೆ ಒಂದು ಪುಟ್ಟ ವಾಕ್ ಥ್ರೂನ ನಮ್ಮ ಪ್ರತಿನಿಧಿ ಶ್ರೇಯಾ ಶೆಟ್ಟಿ ನಡೆಸಿದ್ದಾರೆ. ಅದನ್ನು ನೋಡ್ಕೊಂಬನ್ನಿ. ನಾನೀಗ ಬೆಂಗಳೂರಿನ ಜನನಿಬಿಡ ಪ್ರದೇಶವಿರುವಂತಹ ಕೆಆರ್ ಮಾರ್ಕೆಟಲ್ಲಿದ್ದೀನಿ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಗ್ರಾಹಕರು ಬಂದ್ಬಿಟ್ಟು ತಮಗೆ ಬೇಕಾದ ವಸ್ತು ಸಾಮಗ್ರಿ ಖರೀದಿಸಲು ಬ್ಯುಸಿಯಾಗಿರ್ತಾರೆ. ಈ ಕೆಆರ್ ಮಾರ್ಕೆಟಲ್ಲಿ ನೆಲ ಮಹಡಿ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರಿಗೆ 3 ಮಹಡಿ ಇದ್ರೂ ಕೂಡ ನೆಲ ಮಾಡಿ ಬಿಟ್ಟು ಮತ್ತೆ ಫುಟ್ಪಾತ್ ಮೇಲೆ ವ್ಯಾಪಾರ ಆಗ್ತಾ ಇರುತ್ತೆ. ಈ ಒಂದು ಫುಟ್ಪಾತ್ ಮೇಲೆನೆ ಒಟ್ಟು 450ಕ್ಕೂ ಹೆಚ್ಚು ವ್ಯಾಪಾರ ಮಳಿಗೆಗಳಿದೆ. ಎಲ್ಲ ಹೆಚ್ಚಾಗಿ ವ್ಯಾಪಾರ ನಡೀತಾ ಇರುತ್ತೆ. ಈ ತರ 3 ಮಹಡಿ ಇದ್ರೂ ಕೂಡ ಯಾಕೆ ನೆಲ ಮಹಡಿ ಅಥವಾ ಈ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ವ್ಯಾಪಾರ ಆಗುತ್ತೆ ಅಂತ ಹೇಳಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಒಳಗಡೆನೆ ವೀಕ್ಷಣೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಹೋಗಲೇಬೇಕು. ಬನ್ನಿ ನೋಡೋಣ. ಇಷ್ಟೊಂದು ವಿಸ್ತೀರ್ಣ ಜಾಗದಲ್ಲಿ ತಿಂಗಳಿಗೆ ಒಟ್ಟಿಗೆ 2 ಕೋಟಿಗೆ ಹೆಚ್ಚು ಆದಾಯ ಬರ್ತಾ ಇತ್ತು ಬಿಬಿಎಂಪಿಗೆ. ಹಾಗಾಗಿ ಇದಿಷ್ಟು ಖಾಲಿ ಇರೋ ಕಾರಣಕ್ಕೋಸ್ಕರ ಬಿಬಿಎಂಪಿಗೆ ತಿಂಗಳಿಗೆ 2 ಕೋಟಿಗೆ ಹೆಚ್ಚು ನಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಬಿಬಿಎಂಪಿಯ ಮುಖ್ಯ ಮುತುವರ್ಜಿ ವಹಿಸಿಬಿಟ್ಟು ಇಲ್ಲಿ ಆದಷ್ಟು ಬೇಗ ಒಂದು ರ್ಯಾಂಪ್ ವ್ಯವಸ್ಥೆ ಇರ್ಬೋದು, ಮೂಲಭೂತ ಸೌಕರ್ಯ ಒದಗಿಸಿಕೊಟ್ರೆ ವ್ಯಾಪಾರಿಗಳು ಇಲ್ಲೇ ಬಂದುಬಿಟ್ಟು ವ್ಯಾಪಾರ ವಹಿವಾಟು ಮಾಡ್ತಾರೆ. ಅದು ಅಲ್ಲದೆ ಕೂಡ ಏನು ಪಾರ್ಕಿಂಗ್ಗೋಸ್ಕರ ಎಲ್ಲ ಮಹಡಿ ಇತ್ತು, ಅಲ್ಲೇ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ರಲ್ಲಿ ಗ್ರಾಹಕರಿಗಿರ್ಬೋದು ಅದು ಕೂಡ ಸುಲಭದಾರಿ ಆಗುತ್ತೆ. ಹೀಗಾಗಿ ಬಿಬಿಎಂಪಿ ಸುಮ್ಮನೆ ದುಡ್ಡಿಲ್ಲ ಅಂತ ಬಂಡ ಹೊಡೆ ಬದಲು ಇಂಥ ಜಾಗದಲ್ಲಿ ಮೂಲಭೂತ ಸೌಕರ್ಯ ಕೊಟ್ಟಲ್ಲಿ ಇಲ್ಲಿ ಖಂಡಿತವಾಗ್ಲೂ ಆದಾಯ ಬರುತ್ತೆ. ಆ ಟೈಮಲ್ಲಿ ಬಿಬಿಎಂಪಿ ಬೊಕ್ಕಸ ತುಂಬುವ ಸಂದೇಹವೇ ಇಲ್ಲ. ಹೌದು, ಇದನ್ನು ನಾವು ಅಕ್ಟೋಬರ್ 1ರಂದೇ ಹೇಳಿದ್ವು. ಬಿಬಿಎಂಪಿಗೆ ಹೇಗೆ ನಷ್ಟವಾಗ್ತಿದೆ ಅನ್ನೋದನ್ನ ಎಚ್ಚರಿಸಿದ್ವು. ಈ ವರದಿ ಪ್ರಸಾರವಾದ ಬಳಿಕ ಸರ್ಕಾರ ಮತ್ತು ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ವರದಿ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗೆ ಭೇಟಿ ಕೊಟ್ಟಿದ್ದ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಮೇಯರ್ ಖಾಲಿ ಬಿದ್ದ ಮಾರುಕಟ್ಟೆ ಜಾಗವನ್ನ ಪರಿಶೀಲನೆ ಮಾಡಿದರು. ಮೇಲ್ಗಡೆ 90,000 ಅಡಿ ಖಾಲಿ ಇದೆಯಮ್ಮ. ಅದನ್ನು ಏನಕ್ಕಾದರೂ ಇಂಥದ್ದಕ್ಕೆ ಅಂತ ಏನೂ ಇಲ್ಲ, ಇದು ಪಬ್ಲಿಕ್ ಪಾರ್ಟಿಸಿಪೇಷನ್. ಇದರಲ್ಲಿ ಯಾರಾದರೂ ಬಂದರೆ ಅದನ್ನು ಕೂಡ ಕೊಡ್ತೀವಿ. ಅಲ್ಲಿ ಮೇಲ್ಗಡೆ ಏನಾಗುತ್ತೆ, 90,000 ಅಡಿ ಆಕ್ಯುಪೈ ಆದರೆ ಫಸ್ಟ್ ಫ್ಲೋರಲ್ಲಿ ಬಹುತೇಕ ಖಾಲಿ ಇದೆ. ಅಲ್ಲೂ ಕೂಡ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದೇ ವೇಳೆ ಬಾಕಿ ಇರುವ 2 ಕೋಟಿ ರೂಪಾಯಿ ಬಾಡಿಗೆಯನ್ನ ವಸೂಲಿ ಮಾಡದ ಮಾರುಕಟ್ಟೆ ಉಪಾಯುಕ್ತ ನಾಗರಾಜ್ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಅಂಗಡಿಗಳು ನೋಟ್ ಮಾಡಿರಿ, ನಮ್ಮ ಮಹಿಳಾ ಸದಸ್ಯರು ಎಲ್ಲ ಅಂಗಡಿಗೂ ಬೀಗ ಹಾಕ್ತಾರೆ. ಯಾರು ಬಂದು ಓಪನ್ ಮಾಡ್ತಾರೆ ನೋಡೋಣ. ಎಷ್ಟು 2 ವಾರಕ್ಕೆ 18 ಲಕ್ಷ ಆಗಿದೆ. ಆದ್ರೆ ಈ ತಿಂಗಳು ಕೊನೆ ಒಳಗಡೆ ನೀವು 2 ಕೋಟಿ ಮಾಡಲೇಬೇಕು. ಅದೇನೇ ಆಗ್ಲಿ. ಯಾಕೆ ಕೊಡಲ್ಲ ಕೇಳ್ರಿ, ಪೊಲೀಸ್ ಇಟ್ಕೊಳ್ರಿ, BMTF ಇಟ್ಕೊಳ್ರಿ, ವಸೂಲ್ ಮಾಡ್ರಿ ಅವ್ರ ಹತ್ರ ಬಾಡಿಗೆನ. ಯಾಕೆ ವಸೂಲ್ ಮಾಡಲ್ಲ ನೀವು? ಬಾಡಿಗೆ ಪರಿಷ್ಕರಣೆ ಬಗ್ಗೆ ನವೆಂಬರ್ 1ರಂದು ನಿರ್ಧಾರ ತೆಗೆದುಕೊಳ್ಳೋದಾಗಿ ಮೇಯರ್ ಹೇಳಿದರು. ಇನ್ನು ಜಾನ್ಸನ್ ಮಾರ್ಕೆಟ್, ಮಾವಳ್ಳಿ ಮಾರ್ಕೆಟ್ ಸೇರಿದಂತೆ 16 ಮಾರುಕಟ್ಟೆಗಳನ್ನ ನವೀಕರಣ ಮಾಡಲಾಗುತ್ತೆ ಅಂತ ಮೇಯರ್ ಹೇಳಿದರು. ಸುಮಾರು ವರ್ಷಗಳಿಂದ ಇವರು ವಸೂಲು ಮಾಡೇ ಇಲ್ಲ. ಇವ್ರಿಗೇನೋ ಅಂಗಡಿಗಳ ಹೊರತು ಬಾಡಿಗೆ ವಸೂಲು ಮಾಡೋಕ್ಕೆ ಭಯನೋ ಏನೋ ಗೊತ್ತಿಲ್ಲ, ಅದು ಯಾಕೆ ಹೋಗ್ತಾ ಇಲ್ಲೋ ಗೊತ್ತಿಲ್ಲ. 67 ಜನ ಸದಸ್ಯರು ಬರ್ತಾ ಇದ್ದಾರೆ ಈಗ ಮಹಿಳಾ ಕಾರ್ಪೊರೇಟರ್ಗಳು. ಬಂದಾಗ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ, ಯಾವ್ಯಾವ ಅಂಗಡಿ ಕೊಟ್ಟಿಲ್ಲ ಗೊತ್ತು ಮಾಡಿಕೊಡಿ, ಆ ಅಂಗಡಿಗೆ ನಮ್ಮ ಮಹಿಳಾ ಸದಸ್ಯರೇ ಬೀಗ ಹಾಕ್ತಾರೆ ಅಂತ. ಆ ಒಂದು ಆಂದೋಲನ ಶುರು ಮಾಡೋಣ. ಆಗ ಅಂಗಡಿ ಮಾಲೀಕರು ಎಚ್ಚೆತ್ಕೊಂಡು ಬಾಡಿಗೆ ಕೊಡ್ತಾರಾ ಇಲ್ಲ ಬೀಗ ಹಾಕಿಸ್ಕೋತಾರೋ ನೋಡೋಣ. ಮುಂದಿನ ವಾರ ಡಿಸೈಡ್ ಆಗುತ್ತೆ.
ಒಟ್ನಲ್ಲಿ ಬಿಬಿಎಂಪಿ ಸುವರ್ಣ ನ್ಯೂಸ್ ವರದಿಯಿಂದಾದರೂ ಎಚ್ಚೆತ್ತುಕೊಂಡಿದೆ. ಆದಷ್ಟು ಬೇಗನೆ ಬಾಡಿಗೆ ಪರಿಷ್ಕರಣೆ ಮಾಡಲಿ ಅನ್ನೋದು ಎಲ್ಲರ ಆಗ್ರಹ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಮೇಯರ್ ಕಟ್ಟೆ ಸತ್ಯನಾರಾಯಣ ಸ್ವಲ್ಪ ಖಡಕ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಅವರು ಮೇಯರ್ ಆದಾಗಿನಿಂದ ಚುರುಕಿನಿಂದ ಕೆಲಸ ಮಾಡ್ತಾ ಪಾಲಿಕೆಗೆ ಮೋಸ ಮಾಡಿದವರಿಗೆ ಬಿಸಿ ಮುಟ್ಟಿಸ್ತಿದ್ದಾರೆ. ಇದೀಗ 6 ವರ್ಷದಿಂದ ಆಸ್ತಿ ತೆರಿಗೆ ಕಟ್ಟದ ನಗರದ ಪ್ರತಿಷ್ಠಿತ ಹೋಟೆಲ್ ಒಂದಕ್ಕೆ ದಿಢೀರ್ ದಾಳಿ ನಡೆಸಿ ಜಪ್ತಿಗೆ ಸೂಚನೆ ಕೊಟ್ಟಿದ್ದಾರೆ. ಇದು ಮೆಜೆಸ್ಟಿಕ್ ಹತ್ರ ಇರೋ ಸಿಟಿ ಸೆಂಟರ್ ಹೋಟೆಲ್. ಇದು ಕಳೆದ 6 ವರ್ಷಗಳಿಂದ 3.5 ಕೋಟಿ ರೂಪಾಯಿ ಆಸ್ತಿ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿತ್ತು. ನೋಟಿಸ್ ಕೊಟ್ಟರೂ ಕೂಡ ಕಟ್ಟೇ ಇರಲಿಲ್ಲ. ಹಾಗಾಗಿ ದಿಢೀರಂತ ದಾಳಿ ನಡೆಸಿದ ಮೇಯರ್ ಕಟ್ಟೆ ಸತ್ಯನಾರಾಯಣ ಮತ್ತು ಶಿವಪ್ರಸಾದ್ ಅವರು ಸರಿಯಾಗಿ ತೆರಿಗೆ ವಸೂಲಿ ಮಾಡದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ಹೋಟೆಲ್ ವ್ಯವಹಾರವನ್ನು ಸ್ಥಗಿತಗೊಳಿಸೋದಕ್ಕೆ ಸೂಚನೆ ಕೊಟ್ಟರು. ಆಯುಕ್ತರು ಏನು ಆದೇಶ ನೀಡಿದ್ದಾರೆ ಆ ಆದೇಶದ ಪ್ರಕಾರ ಅವ್ರಿಗೆ ಕ್ಲೋಸ್ ಮಾಡಿ ತೊಗೊಂಬರಲಿ. ಅವ್ರ ಹತ್ರ ಏನೇ ಡಾಕ್ಯುಮೆಂಟ್ ಇದ್ದರೆ ಅವ್ರದ್ದು ಬಿಲ್ಡಿಂಗ್ ಯಾವ ಝೋನಿಗೆ ಬರುತ್ತೆ, ಸಿ ಝೋನಿಗೆ ಬರುತ್ತಾ, ಎ ಝೋನಿಗೆ ಬರುತ್ತಾ, ಡಿ ಝೋನಿಗೆ ಬರುತ್ತಾ, ಅವರೇ ಯಾವ ಝೋನಿಗೆ ಬರುತ್ತೆ, ಯಾವ ರೀತಿ ಕ್ಯಾಲ್ಕುಲೇಟ್ ಹಾಕ್ಕೊಂಡಿದ್ದಾರೆ ತೊಗೊಂಬರಲಿ. ನಮ್ಮ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಏನು ಜರುಗಿಸ್ಬೇಕೋ ನಾವು ಅದನ್ನು ಜರುಗಿಸ್ತೀವಿ. ಅದನ್ನು ಗಡುವಿಲ್ಲ, ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಾಗಿದೆ ಕ್ಲೋಸ್ ಮಾಡಿಸಿ ಅಂತ. ಕ್ಲೋಸ್ ಮಾಡಿಸ್ಕೊಂಡ್ಬರ್ತಾರೆ ಅವರು. ಇವತ್ತು ಕ್ಲೋಸ್ ಮಾಡ್ತಾರೆ. ರೆಸ್ಟೋರೆಂಟ್ ಏನಿದೆ ರೆಸ್ಟೋರೆಂಟ್ ಕ್ಲೋಸ್ ಮಾಡ್ತಾರೆ. ಆದರೆ ಈ ಹೋಟೆಲ್ನ ಮಾಲೀಕ ತೀರ್ಕೊಂಡು ಸುಮಾರು ವರ್ಷಗಳೇ ಆಗಿದೆಯಂತೆ. ಈಗಿರೋ ಮಾಲೀಕ ನಟರಾಜ್ ಸಬ್ಲೀಸರ್ ಅಂತೆ. ಹೋಟೆಲ್ನ ಖಾತಾ ನನಗಾಗಿಲ್ಲ, ಆಸ್ತಿ ತೆರಿಗೆ ಬಿಲ್ ನನ್ನ ಹೆಸರಿಗೆ ಬರ್ತಾನೆ ಇಲ್ಲ ಅನ್ನೋದು ಹೋಟೆಲ್ ಸಬ್ಲೀಸರ್ ಮಾಲೀಕನ ಆರೋಪ. ಇವತ್ತೇ ಫಸ್ಟ್ ನೋಟಿಸ್ ಬಂದಿರೋದು ನಮಗೆ. ನೋಟಿಸ್ ಅನ್ನೋದಲ್ಲ, ಗಮನಕ್ಕೆ ಬಂದಿರೋದು. ಇವತ್ತು ಬಂದು ನೋಟಿಸ್ ಸರ್ ಅದು ಯಾರ ಹೆಸರಿಗಿದೆ, ನೀವು ಒಂದು ನೋಟಿಸ್ನ ಜೆರಾಕ್ಸ್ ತೊಗೊಳ್ಳಿ. ಅವ್ರು ಸತ್ತು 60 ವರ್ಷ ಆಗಿದೆ, ಅವ್ರ ಹೆಸರಿಗೆ ಯಾರಿಗೂ ಕೊಟ್ಟಿದ್ದೀವಿ ಅಂತಾರೆ. ಅದು ನಮ್ಮ ಹೆಸರಿಗೆ ಬಂದಂಗೆ ಆಗುತ್ತಾ? ಅರ್ಥ ಮಾಡ್ಕೊಳ್ಳಿ. 60 ವರ್ಷ ಮುಂಚೆ ಸತ್ತೋಗಿರೋ ಹೆಸರಿಗೆ ಯಾರಿಗೂ ನೋಟಿಸ್ ಕೊಟ್ಟಿದ್ದೀವಿ ಅಂದರೆ ಅದರ ಅರ್ಥ ಏನು? ಆದರೆ ಬಿಬಿಎಂಪಿ ಮಾತ್ರ ಇದ್ಯಾವುದಕ್ಕೂ ತಲೆನೇ ಕೆಡಿಸ್ಕೊಂಡಿಲ್ಲ. ತೆರಿಗೆ ಬಾಕಿ ಉಳಿಸ್ಕೊಂಡವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಪಾರ್ಕಿಂಗ್ ಟೆಂಡರ್ ಕರೆಯದೆ ನಕಲಿ ಬಿಲ್ ನೀಡಿ ಹಣ ವಸೂಲಿ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಮಾರ್ಕೆಟ್ ಉಪಾಯುಕ್ತ ನಾಗರಾಜ್ ಕುಮ್ಮಕ್ಕಿದೆ ಅಂತ ಜನರು ಆರೋಪ ಮಾಡಿದ್ದಾರೆ. ಇದಕ್ಕೆ ತಡೆ ಹಾಕಲು ಬಿಬಿಎಂಪಿ ಮುಂದಾಗಿದೆ. ಸದ್ಯದಲ್ಲೇ ಟೆಂಡರ್ ಕರೆಯುವ ನಿರ್ಧಾರವನ್ನು ಪಾಲಿಕೆ ತೆಗೆದುಕೊಂಡಿದೆ. ಆಯುಧ ಪೂಜೆ ಮುಗಿತಾ ಇದ್ದಂತೆ ಕೆಆರ್ ಮಾರ್ಕೆಟ್ಗೆ ಕಾಲಿಡೋದು ಹೇಗಪ್ಪ ಅನ್ನೋ ಪ್ರಶ್ನೆಯಾಗಿತ್ತು. ಈಗ ಕಬ್ಬನ್ ಪಾರ್ಕ್ ಸರದಿ. ಹೌದು, ಸಾಲು ಸಾಲು ರಜೆ ಇದ್ದಿದ್ರಿಂದ ಎಲ್ಲರೂ ಕಬ್ಬನ್ ಪಾರ್ಕ್ಗೆ ದಾಂಗುಡಿ ಇಟ್ಟಿದ್ರು. ಪಾರ್ಕಲ್ಲಿ ಕಸದ ರಾಶಿಯದ್ದೇ ಆರ್ಭಟ. ಒಂದೇ ವಾರದಲ್ಲಿ ವಿಜಯದಶಮಿ ಮತ್ತು ಬಕ್ರೀದ್ ಹಬ್ಬ ಬಂದಿದ್ದಲ್ವಾ, ಹಾಗಾಗಿ ಸಾಲು ಸಾಲು ರಜಾ ಬೇರೆ ಸಿಕ್ಕಿತ್ತು. ಎಲ್ಲರೂ ಬೆಂಗಳೂರಿಗರೆಲ್ಲರೂ ಕುಟುಂಬ ಸಮೇತರಾಗಿ ಪಾರ್ಕ್ಗಳಿಗೆ ಕಾಲ ಕಳೆಯೋಕೆ ಅಂತ ಹೋಗ್ಬಿಟ್ರು. ಇದರ ಪರಿಣಾಮವೇ ನೀವು ಈಗ ನೋಡ್ತಿರೋ ಕಬ್ಬನ್ ಪಾರ್ಕ್ನ ಸ್ಥಿತಿ. ಪಾರ್ಕ್ ತುಂಬ ಪ್ಲಾಸ್ಟಿಕ್, ಪೇಪರ್ ಅಂತ ಬಿದ್ದು ಕಸದ ತೊಟ್ಟಿಯಾಗಿದೆ. ಈ ಬಗ್ಗೆ ಕೇಳಿದ್ರೆ ಪ್ರವಾಸಿಗರು ಹೇಳೋದು ಹೀಗೆ. ಮಧ್ಯಾಹ್ನದ ಊಟ ತೊಗೊಂಡು ಬಂದಿದ್ದೀವಿ, ಊಟ ಮಾಡ್ತೀವಿ, ಸ್ವಲ್ಪ ಹೊತ್ತು ಒಳಗಡೆ ಹೋಗಿ ಎಂಜಾಯ್ ಮಾಡ್ತೀವಿ. ಸಾಯಂಕಾಲ 4 ಗಂಟೆ 5 ಗಂಟೆಗೆ ಮನೆಗೆ ಹೊಂಟೋಗ್ತೀವಿ. ಇಲ್ಲ ಮೇಡಮ್, ಅದು ಯಾರನ್ನ ಒಬ್ರು ಚೆಲ್ತಾರೆ, ಅಲ್ಲ ಚೆಲ್ಲಲ್ಲ. ಮನೇಲಿ ಹೆಂಗೆ ಫ್ರೆಶ್ ಆಗಿರ್ತೀವಿ ಹಂಗೆ ಫ್ರೆಶ್ ಆಗಿ ತಿನ್ಕೊಂಡು ನಾವು ಮನೆಗೆ ಹೋಗ್ತೀವಿ. ಹಾಗಾಗಿ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಅವರಿಗೆ ಅರಿವು ಮೂಡಿಸಿ, ಪ್ಲಾಸ್ಟಿಕ್ಕರು ತಂದಮೇಲೆ ಅದನ್ನ ತೆಗೆದು ಡಸ್ಟ್ಬಿನ್ಗೆ ಹಾಕಿ, ಮತ್ತು ಊಟ ಮಾಡ್ತಾರೆ ಅಲ್ಲಿ ಮೂಳೆ ಮಾಂಸ ಎಲ್ಲ ಬಿದ್ದಿರೋ ಅದನ್ನೆಲ್ಲ ತೆಗೆದು ಒಂದು ಕವರ್ಗೆ ಹಾಕಿ ಅದನ್ನ ಡಸ್ಟ್ಬಿನ್ಗೆ ಹಾಕೋ ಥರ. ಮತ್ತು ಯಾವುದೇ ಥರ ಅನೈತಿಕ ಚಟುವಟಿಕೆ ಆಗಬಾರ್ದು. ಅದೇ ಥರ ಮರದ ಮೇಲೆ ಹತ್ತಬಾರ್ದು. ಮರ ಮೇಲೆ ಆಡೋದಾಗಲಿ, ಮರದ ಮೇಲೆ ಕುಣಿಯೋದಾಗಲಿ, ಹೂವು ಗಿಡ ಕೀಳೋದಾಗಲಿ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ಹಬ್ಬ ಅಂತ ಹೀಗೆ ಪಾರ್ಕ್ ಕಡೆ ಬರೋದೇನೋ ಸರಿ, ಆದರೆ ಪಾರ್ಕನ್ನು ಹೀಗೆ ಕಸದ ತೊಟ್ಟಿ ಮಾಡಿದರೆ ಜನ ಓಡಾಡೋದು ಹೇಗಲ್ವಾ? ಬೆಂಗಳೂರಿಂದ ಕ್ಯಾಮರಾಮನ್ ಕೃಷ್ಣ ಕುಲಕರ್ಣಿ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಜನರ ಸಹಕಾರದೊಂದಿಗೆ ಕೆಆರ್ ಮಾರ್ಕೆಟ್ ಸ್ವಚ್ಛತೆಗೆ ಮೇಯರ್ ಮುಂದಾಗಿದ್ದಾರೆ. ಇದಕ್ಕೆ ಹಲವು ಸಂಘ ಸಂಸ್ಥೆಗಳು ಕೈ ಜೋಡಿಸಿವೆ. ಇವತ್ತು ರಜನಿಕಾಂತ್ ಸೇವಾ ಸಮಿತಿ ಸದಸ್ಯರು ಮೇಯರ್ ಸಹಕಾರದೊಂದಿಗೆ ಮಾರುಕಟ್ಟೆ ಸ್ವಚ್ಛತಾ ಆಂದೋಲನವನ್ನ ಕೈಗೊಂಡರು.
ಈಗೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.